Aku, nemu lu, nah. Iya, maling balik kulle. Itu kulle. Ini kita ಹೆಲೋ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಬಟ್ಟೆ ಇದೆ. ಇದನ್ನು ಇವಾಗ ಮಡಚ್ತಾ ಇದ್ದೀನಿ. ಮಡಚಬೇಕು ಅಂತ ಅನಿಸೋದು, ಬಟ್ ಇವತ್ತು ಟೈಮ್ ತೊಗೊಂಡು ಇವಾಗ ಮಡಚ್ತಾ ಇದ್ದೀನಿ. ಹತ್ತಿರನೇ ಉಯ್ಯಾಲೆ ಇದೆ, ಸ್ವಲ್ಪ ಕುತ್ಕೊಳ್ಳೋಣ ಅಂತ ಅನಿಸ್ತು. ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ. ಸೊ ನನ್ನ ಮಗಳಿಗೆ ಜೋಕಾಲಿ ಅಂದರೆ ತುಂಬ ಇಷ್ಟ. ನಾವು ತುಳುವಲ್ಲಿ ಉಜ್ಜಾಲ್ ಅಂತ ಹೇಳ್ತೀವಿ. ಇದರಲ್ಲಿ ಕೂತ್ಕೊಳ್ಬೇಕಾದ್ರೆ ಸವಿ ನೆನಪುಗಳು ಒಂದೇ ಸಲ ಬರೋದಕ್ಕೆ ಶುರುವಾಯಿತು ನನಗೆ. ಇವಾಗ ಅಂತ ಹೇಳಿ ಅಲ್ಲ, ಯಾವಾಗ ನಾನು ಜೋಕಾಲಿಯಲ್ಲಿ ಕೂತ್ಕೊಳ್ತೀನಿ ನೋಡಿ, ಪಾರ್ಕಲ್ಲಿರ್ಬೋದು, ಎಲ್ಲಿ ಬೇಕಾದರೂ ಇದ್ದರೂ ನಾವು ಯಾವಾಗ ಕೂತ್ಕೊಳ್ತೀನಿ ನೋಡಿ, ಆವಾಗ ನನಗೆ ಏನು ನೆನಪು ಬರುತ್ತೆ ಅಂತಂದರೆ, ನನ್ನ ತಂದೆ ತಾಯಿ ಏನಿದ್ದಾರೆ ನೋಡಿ, ಅವರು ನಮಗೋಸ್ಕರ ಒಂದು ಹಗ್ಗದಲ್ಲಿ ಉಯ್ಯಾಲೆ ಮಾಡಿದರು. ನಾವು 4 ಜನ ಆಟಾಡಿದ್ದು ತುಂಬ ಆಟಾಡಿದ್ವಿ ನಾವು ಇದರಲ್ಲಿ. ನನ್ನನ್ನು ಅಕ್ಕ ದೂಡೋದು, ನಾನು ಅಣ್ಣನನ್ನು ದೂಡೋದು, ಅಣ್ಣ ನನ್ನನ್ನು ದೂಡೋದು. ಅದರಲ್ಲೂ ಕೂಡ ಅಣ್ಣಂದಿರು ಹೇಳೋದೇ ಬೇಡ, ನಿಮ್ಗೆ ಗೊತ್ತೇ ಇದೆ ಅಕ್ಕಂದಿರು, ತಂಗಿಯಂದಿರು, ಅಣ್ಣಂದಿರು ಅವರ ಬಾಂಡ್ ಹೇಗಿರುತ್ತೆ ಅಂತ. ಬೇಕು ಅಂತಲೇ ಜೋರಾಗಿ ದೂಡೋದು, ನಾನು ತಾಯಿನ ಕೂಗೋದು. ಸೊ ಈ ಥರನೇ ಆಗ್ತಾಯಿತ್ತು. ಸೊ ಅದನ್ನ ಹೇಳಬೇಕಾದ್ರೆ ಇವಾಗ ಎಲ್ಲ ನೆನಪುಗಳು ಒಂದೊಂದಾಗಿ ನೆನಪಿಗೆ ಬರ್ತಾಯಿದೆ. ನನ್ನ ತಂದೆ ಏನು ಮಾಡ್ತಾಯಿದ್ರು ಅಂತಂದರೆ, ಆವಾಗ ಆ ಟೈಮಲ್ಲಿ ಸೊ ಅವರು ಡ್ರೈವರ್ ಆಗಿದ್ದರು. ಸೊ ಆಗ ದಿನಾಲೂ ಅವರೇನು ಮನೆಗೆ ಬರ್ತಾ ಇರಲಿಲ್ಲ. ಆವಾಗ ನಮ್ಮಿಬ್ಬರಲ್ಲಿ ಕುಣಿಸೋದು, ನನ್ನನ್ನು ಮತ್ತು ಅಕ್ಕನನ್ನು ಅವರು ಕೂತ್ಕೊಂಡು ನೋಡೋದು. ಒಂಥರ ಮಜಾನೇ ಅದು ಬೇರೆಯೇ ಇರ್ತಾಯಿತ್ತು. ಆ್ಯಂಡ್ ಅಣ್ಣಂದಿರ ಜೊತೆ ಕ್ರಿಕೆಟ್ ಆಡ್ತಾಯಿದ್ರು. ಹೇಗೆ ನನಗೆ ಇವಾಗಲೂ ನೆನಪು ಬರ್ತಾಯಿದೆ, ಅವ್ರು ಯಾವ ಥರ ಬಾಲಿಂಗ್ ಮಾಡ್ತಾಯಿದ್ರು. ಅದೆಲ್ಲ ಆ ನೆನಪುಗಳು, ಒಂದಿಷ್ಟು ನೆನಪುಗಳು ಏನಿದೆ ನೋಡಿ ಕಣ್ಣ ಮುಂದೆ ಬರ್ತಾಯಿದೆ. ಹಾಗೆ ನಾವು ಕೂಡ ಏನಿದೆ ನೋಡಿ, ಈ ಸಣ್ಣ ಸಣ್ಣ ಯಾವುದು ವಿಷಯಗಳು ನಮಗೆ ಖುಷಿ ಕೊಡುತ್ತೆ ನೋಡಿ, ಅದನ್ನು ಮಾಡ್ಬೋದು. ಕೆಲವರಿಗೆ ಮೇಕಪ್ ಮಾಡೋದು ಇಷ್ಟ ಇರ್ಬೋದು, ಕೆಲವರಿಗೆ ಬಟ್ಟೆ ಹಾಕೋದು ಇಷ್ಟ ಇರ್ಬೋದು. ಇದು ಯಾವುದೆಲ್ಲ ಇದೆ ನೋಡಿ, ಅದನ್ನ ಅನುಭವಿಸಬೇಕು ಲೈಫಲ್ಲಿ. ಬಿಕಾಸ್ ಮತ್ತೆ ನಾಳೆ ಮಾಡ್ತೀನಿ ಅಂತಂದರೆ ಅದು ವಾಪಸ್ ಬರೋದೇ ಇಲ್ಲ. ಸೊ ನಿಮಗೆ ಏನು ಖುಷಿ ಇದೆ ನೋಡಿ ಲೈಫಲ್ಲಿ, ಏನು ಮಾಡಬೇಕು ಅಂತ ಇದ್ದೀರಾ ನೋಡಿ, ಡೆಫಿನೆಟ್ಲಿಯಾಗಿ ಅದನ್ನ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಮತ್ತೆ ಆ ಒಂದು ಸಮಯ ಏನಿದೆ ನನಗೆ ನಿಮಗೆ ಸಿಗೋದಿಲ್ಲ. ಸೊ ಇವಾಗ ಅದನ್ನೇ ಕೂತ್ಕೊಂಡು ನಾನಿಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ನಾವು ಯಾವಾಗ ಹೇಗೆ ಆಟ ಆಡ್ತಾ ಇದ್ವಿ ಯಾವಾಗ ಅಂತ. ಆ ಒಂದು ನೆನಪು ಏನಿದೆ ನೋಡಿ, ಆ ದಿನಗಳು ಏನಿದೆ ನೋಡಿ, ಅದನ್ನು ಏನು ಅಂತ ಹೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೇ ಸಾಧ್ಯ ಇಲ್ಲ. ಈವ್ನಿಂಗ್ ಸಂಜೆ ಆಗ್ತಾಯಿದೆ, ಗಂಟೆ ನನಗನ್ನಿಸ್ತಾ ಇದೆ 6 ಗಂಟೆ ಏನೋ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ. ಸೊ ಇವತ್ತು ಅಷ್ಟೊಂದು ನಾನು ವ್ಲಾಗ್ ಮಾಡಿಲ್ಲ. ಇವಾಗ ಈವ್ನಿಂಗಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊರಗಡೆ ವೆದರ್ ಏನಿದೆ ನೋಡಿ, ತುಂಬ ತಂಪು ಗಾಳಿ ಬರ್ತಾ ಇದೆ. ನನಗೆ ಅನಿಸ್ತಾ ಇದೆ ಬೇರೆ ಎಲ್ಲೋ ಮಳೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಇಲ್ಲಿ ಮೋಡ ಹಾಕಿದೆ, ಸ್ವಲ್ಪ ಮೋಡ ಹಾಕಿದೆ. ನಾವು ಅಂದ್ಕೊಳ್ತಾ ಇದ್ವಿ ಮೇಲೆ ಹೋಗೋಣ ಅಂತಬಿಟ್ಟು. ನನ್ನ ಮಗಳಿಗೆ ಹೇಳಿದೆ ಹೋಗೋಣ ಅಂತ. ಅದಕ್ಕಂದು ನಿಶೆ ಒಮ್ಮೆ ಹೋಗಿ ಬರೋಣ ಅಂತ. ಆ್ಯಂಡ್ ನಾನು ನಿಮ್ಗೆ ತೋರಿಸ್ತೀನಿ ಅವಳು ಇವಾಗ ಏನು ಮಾಡ್ತಾ ಇದ್ದಾಳೆ ಅಂತ. ಇಲ್ಲಿ ನೋಡಿ, ಇವಾಗ ಇದಕ್ಕೆ ಹೊಗೆ ಹಾಕಬೇಕು ಅಂತಂದರೆ ಇದನ್ನ ಬೆಂಕಿ ಹಾಕಬೇಕು ಇದಕ್ಕೆ. ಸೊ ನೋಡಿ, ನನ್ನ ಹಸ್ಬೆಂಡ್ ನಿನ್ನೆ ಅಷ್ಟು ಏನಿದೆ ನೋಡಿ ಅದೆಲ್ಲ ಕ್ಲೀನ್ ಮಾಡಿದ್ದಾರೆ.
ಇಲ್ಲಿ ನಿಶಾ ಏನು ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನಾವು ಸಣ್ಣ ಇರಬೇಕಾದ್ರೆ ತುಂಬ ಸಲ ಹೀಗೆ ಮಾಡ್ತಾಯಿದ್ವಿ. ಏನೋ ನೀವು ಕೂಡ ಮಾಡಿರಬಹುದು ಅಂತ ಅನಿಸುತ್ತೆ. ನೋಡಿ ನಿಶಾಳ ಕೈಯಲ್ಲಿ ಐಸ್ಕ ಅಂತ ನೋಡಿ ನಾವು ಇದು ಸಣ್ಣ ಇರಬೇಕಾದ್ರೆ ತುಂಬ ಇತ್ತು ನಮ್ಮಲ್ಲಿ ಐಸ್ಕ ಅಂತ ಈ ಥರ. ಹಾಗೆ ಈ ಥರ ನಾವು ಆಟ ಆಡ್ತಾಯಿದ್ವಿ. ಇದನ್ನ ಮುಟ್ಟೋದಕ್ಕೆ ಕೂಡ ಒಂಥರ ಅನಿಸ್ತಾ ಇದೆ. ಸೊ ನಾನು ಹೇಳಿದೆ ನಿಶಾಳಲ್ಲಿ ನಾವು ಈ ಥರ ಆಟ ಆಡ್ತಾಯಿದ್ವಿ ಅಂತ. ಅದಕ್ಕೆ ಅವಳು ಇವಾಗ ಹೊರಗಡೆ ತಂದು ಮಣ್ಣನ್ನು ಐ ಡೋಂಟ್ ನೋ ಇದು ಫೋಕಸ್ ಕೂಡ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ನೋಡಿ ಈ ಥರ ಇದೆ ಇದು. ನಾನು ಪೈನ್ಫುಲ್ ನೋಡಿ ಇಷ್ಟು ಮೇಲೆ ಕರಿಬೇವು ಆಗಿದೆ. ನೋಡಿ ನಮ್ಮನೇಲಿ ಕರಿಬೇವು ಚೆನ್ನಾಗಿದೆ. ಒಂದು ಇಲ್ಲಿದೆ ಮೊನ್ನೆ ಬಿದ್ದದ್ದು. ಹಾಗೆ ಗುಡುಗು ನಿಮ್ಗೆ ಕೇಳ್ತಾ ಇರ್ಬೋದು, ಗುಡು 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 ಅಂತ. ಇದು ನಾನು ತುಂಬ ಸಲ ಹೇಳಿದ್ದೀನಿ, ಚಕ್ಕೆ ಎಲೆ. ಇಲ್ಲಿ ನೋಡಿ ಇದು ಕಾಡ ಮಲ್ಲಿಗೆ ಅಂತ ಹೇಳ್ತಾರೆ ಇದಕ್ಕೆ. ಇದು ತುಂಬ ಇದೆ, ಕಾಣ್ತಾ ಇದೆ ಗೊತ್ತಿಲ್ಲ ನಿಮಗೆ. ನೋಡಿ ಇಲ್ಲಿ ಹಲೋ ಗಾಯ್ಸ್, ನಿಮಗೆ ಗೊತ್ತಾ ನಾವೆಲ್ಲಿದ್ದೀವಿ ಅಂತ? ಗೆಸ್ ಮಾಡಿ. ನಾವು ಟ್ಯಾರಸ್ ಮೇಲೆ ಇದ್ದೇವೆ. ಈಗ ಫುಲ್ ಮೂನ, ಅದಕ್ಕೆ ನಾವು ನೋಡಲಿಕ್ಕೆ ಬಂದದ್ದು. ನಾವಿಲ್ಲಿ ಮಲಕೊಂಡಿದ್ದೇವೆ, ಒಂದು ಸ್ವಲ್ಪ ಮಲಕೊಂಡು ಮೂನನ್ನು ನೋಡುವ ಅಂತ. ಸೊ ಎಸ್, ಇದು ನಿಶಾಳ್ದು ಸೆಕೆಂಡ್ ಟೈಮ್ ವಿಶ್ ಏನು ಅಂತಂದರೆ ಫುಲ್ ಮೂನ್ ಇದ್ದಾಗ ನಾವು ಮೇಲೆ ಟೆರೆಸಲ್ಲಿ ಮಲಗಬೇಕು ಅನ್ನೋದು. ಒಂದು ಸಲ ನಾವು ಆಲ್ರೆಡಿ ಮಲಗಿದ್ದೀವಿ, ಇದು ಸೆಕೆಂಡ್ ಟೈಮ್ ನಾವಿಲ್ಲಿ ಮಲಗೋದು. ಆ್ಯಂಡ್ ಇದಕ್ಕಿಂತ ಮುಂಚೆ ಒಂದು ಸಲ ಟ್ರೈ ಮಾಡಿದ್ವಿ, ಬಟ್ ಆವಾಗ ತುಂಬ ಮಳೆ ಇತ್ತು. ಇವಾಗ ಮಲ್ಕೊಂಡಿದ್ದೀವಿ, ತಂಪು ಗಾಳಿ ಬರ್ತಾ ಇದೆ. ನೀವು ಕೂಡ ಒಂದು ಸಲ ಟ್ರೈ